ಸಂಘ ಹಸಿರು ಸೇನೆ ಇವತ್ತಿನ ಒಂದು ಜಂಟಿ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟ ಮಿತ್ರಕ್ಕೆ ತಮ್ಮೆಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರಿಯಾಯಿತಿ ದರದಲ್ಲಿ ರಾಜ್ಯದ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರ್ಕಾರ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಪ್ರತಿ ವರ್ಷವೂ ರೈತರಿಗೆ ವಿತರಣೆ ಮಾಡ್ತದೆ. ಆ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದವು. ಇಡೀ ರಾಜ್ಯಾದ್ಯಂತ ಬಹುತೇಕ 250ಕ್ಕೂ ಹೆಚ್ಚು ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಉತ್ಪಾದನೆ ಮಾಡ್ತವೆ. ಯಾವುದೇ ರೈತರಿಗೆ ಕೇಳಿದ್ರು ಕೂಡ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದವು. ಈ ಕೊಟ್ಟಿರ್ತಕ್ಕಂಥ ಪೈಪ್ಗಳು 6 ತಿಂಗಳ ಹೆಚ್ಚಂದ್ರೆ 1 ವರ್ಷವರೆಗೆ ಮಾತ್ರ ಬಾಳಿಕೆ ಬರ್ತಾವೆ. ಇವು ಕೊಟ್ಟಿದ್ದು ಕೂಡ ಉಪಯೋಗ ಇಲ್ಲ. ಈ ಸರ್ಕಾರದ ಯೋಜನೆಯೇ ಬುಡಬೇಲು ಮಾಡ್ತಾಯಿದ್ದಾರೆ ಕಂಪ್ನಿ ಅಂತ ತಿಳ್ಕೊಂಡೇಳಿ ರೈತರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ. ಇದೇ ವಿಷಯವಾಗಿ ನಾವು ಕಳೆದ 2 ವರ್ಷಗಳಿಂದ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ದೆವು. ಪೈಪ್ಗಳನ್ನು ಪ್ರದರ್ಶನ ಮಾಡಿದೆವು, ತಮ್ಮ ಮುಂದೆನೇ ಮಾಡಿದೆವು ಮಾಧ್ಯಮದ ಮೊದಲು. ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಕೃಷಿ ಇಲಾಖೆಯ ಆಯುಕ್ತರ ಹತ್ರ ಕೂಡ ನಾವು ಹೋಗಿದ್ದೆವು. ಸ್ಪ್ರಿಂಕ್ಲರ್ ಪೈಪ್ ತಗೊಂಡು ಅವರಿಗೂ ಕೂಡ ಅದನ್ನು ತೋರಿಸಿ ಮನವರಿಕೆ ಮಾಡಿಕೊಟ್ಟಿದ್ದೆವು ಯಾವ ರೀತಿ ಕಳಪೆ ಮಟ್ಟದ್ದು ಅನ್ನೋದು. ಅಲ್ಲಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಹತ್ರ ಕೂಡ ವಿಧಾನಸೌಧಕ್ಕೆ ಸ್ಪ್ರಿಂಕ್ಲರ್ ಪೈಪನ್ನು ತೆಗೆದುಕೊಂಡು ಅವರಿಗೂ ಕೂಡ ನಾವು ತೋರಿಸಿದ್ದೆವು. ಮುಖ್ಯ ಕಾರ್ಯದರ್ಶಿಯವರು ಮುತುವರ್ಜಿ ವಹಿಸಿ ರೈತರಿಗೆ ಇದು ಮೋಸ ಆಗ್ತದೆ, ಕೂಡಲೇ ಇದನ್ನು ತನಿಖೆ ಮಾಡಬೇಕು, ಏನು ಕಳಪೆ ಇರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಪರೀಕ್ಷೆಗೆ ಒಳಪಡಿಸಿ ಯಾವ ಕಂಪನಿಯವರು ಸ್ಪ್ರಿಂಕ್ಲರ್ ಪೈಪನ್ನು ಕಳಪೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಂಡು ತಿಳ್ಕೊಂಡು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ಕಳೆದ 3-4 ತಿಂಗಳ ಹಿಂದೆ ಮಾನ್ಯ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಒಂದು ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆಯ ಒಂದು ಸಿಬ್ಬಂದಿ JD ಅವರು ಇರ್ಬೋದು, ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಹಳ್ಳಿಗಳಿಗೆ ಬಂದು ಅಖಂಡ ಕರ್ನಾಟಕ ರೈತ ಸಂಘದ ಏನು ನಾವು ಹೋರಾಟ ಮಾಡಿದ್ದೆವು, ನಮ್ಮ ಜೊತೆಗೆ ಯಾವ್ಯಾವ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಒದಗಿಸಿದಾರೋ ವಿವಿಧ ಕಂಪನಿಯವರು ಅಲ್ಲಿ ನಮ್ಮ ಸಮಕ್ಷಮನೇ ಮಾದರಿ ಪೈಪ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಪ್ಯಾಕ್ ಮಾಡಿದರು. ನಮ್ಮ ಸಮಕ್ಷಮನ ಪ್ಯಾಕ್ ಮಾಡಿದರು. ಪ್ಯಾಕ್ ಮಾಡಿ ಸಿಪೇಟಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರು ಅವ್ರ ಪರೀಕ್ಷೆಗೆ. ಆ ಸಂದರ್ಭದಲ್ಲಿ ನಾವು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ನಾವು ಹೇಳಿದೆವು, ಸಿಪೇಟಿಗೆ ಏನು ತಾವು ಲ್ಯಾಬ್ ಟೆಸ್ಟಿಗೆ ಕಳಿಸುವಂಥ ಸಂದರ್ಭದಲ್ಲಿ ಖುದ್ದಾಗಿ ನಾವು ಹೋರಾಟಗಾರರು ರೈತ ಮುಖಂಡರು ಅಲ್ಲಿ ಸಮಕ್ಷಮ ಲ್ಯಾಬ್ ಮುಂದೆ ಇರಬೇಕಂತಕ್ಕಂಥ ಮಾತನ್ನು ಹೇಳಿದ್ದೆವು. ಆಯಿತು, ನೀವೇ ಸ್ವತಃ ಅಲ್ಲಿ ಮಾದರಿ ಪೈಪ್ಗಳನ್ನು ಟೆಸ್ಟಿಗೆ ಕಳಿಸುವಾಗ ಆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ನೀವೇ ಹೋಗ್ರಿ ತಿಳ್ಕೊಂಡು ಹೇಳಿದರು. ಇದು ರಾಜ್ಯದಲ್ಲಿ ಒಂದೇ ಒಂದು ಸಿಪೇಟ್ ಸಂಸ್ಥೆ ಇದೆ, ಅದು ಮೈಸೂರಲ್ಲಿ. ಅವಾಗ ಹೇಳಿದಂಥವ್ರು ನಮ್ಮ ಗಮನಕ್ಕೆ ತರದೇ ಸಿಪೇಟಿಗೆ ಆ ಪೈಪ್ಗಳನ್ನು ಕೊಟ್ಟು ಕಳಿಸಿದ್ದಾರೆ. ಒಟ್ಟೆ 8 ಕಂಪನಿಗಳನ್ನು 8 ಕಂಪನಿಗಳ ಮಾದರಿ ಪೈಪ್ಗಳನ್ನು ಕಟ್ ಮಾಡ್ಕೊಂಡು ಕಳಿಸಿದರು. ಅವಾಗೂ ನಾವು ಕೂಡ ವಿರೋಧ ಮಾಡಿದೆವು. ನಮ್ಮ ಗಮನಕ್ಕೆ ತರದೆ ನಮ್ಮ ಸಮಕ್ಷಮ ತಾವು ಕಳಿಸ್ಬೇಕು, ನಾವು ಸ್ವತಃ ಅಲ್ಲಿ ಸಿಪೇಟ್ನಲ್ಲಿ ಲ್ಯಾಬ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ನಾವು ಇರ್ತೇವೆ ಹೊತ್ತಿಗೆ ಹೇಳಿದಾಗ ನೀವು ಒಂದು ಒಪ್ಕೊಂಡು ಈಗ ನೀವು ನಮ್ಮ ಗಮನಕ್ಕೆ ತರದೆ ನೀವು ಯಾಕೆ ಕಳಿಸಿರಿ, ಇದು ತಪ್ಪದ, ಇದು ನಾವು ಒಪ್ಪಂಗಿಲ್ಲ, ನಾಳೆ ಅಡ್ವಾನ್ಸ್ ರಿಪೋರ್ಟ್ ಬಂದ ನಾವು ಒಪ್ಪದಲ್ಲಿ ತಿಳ್ಕೊಂಡು ಅವರಿಗೆ ಹೇಳಿದೆವು. ನಾವು ಇವತ್ತು ಮೊನ್ನಿನ ದಿವಸ ಅಂದರೆ ಕಳೆದ ವಾರ ಸಿಪೇಟ್ ಸಂಸ್ಥೆಯಲ್ಲಿ ಮಾದರಿ ಪೈಪ್ಗಳ ತಪಾಸಣೆಯಾಗಿ ವರದಿಯನ್ನು ಕಳಿಸಿದ್ದಾರೆ. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಕೃಷಿ ಇಲಾಖೆಯ JD ಅವರಿಗೆ ಈ ರಿಪೋರ್ಟ್ ಬಂದವು. ಅವರೇ ನನಗೆ ಮೊನ್ನೆ ದೂರವಾಣಿ ಮೂಲಕ ಮಾತನಾಡಿ ಸಿಪೇಟದಿಂದ ವರದಿ ಬಂದು ಅಂತ ಹೇಳಿದರು.
8 ಕಂಪನಿ ಪೈಪ್ಗಳ ಮಾದರಿಯಲ್ಲಿ ಪೈಕಿ 4 ಕಂಪನಿ ಪೈಪ್ಗಳು ಕಳಪೆ ಮಟ್ಟದದಾವು, ಇನ್ನು 4 ಕಂಪನಿಯದು ಗುಣಮಟ್ಟ ತಿಳ್ಕೊಂಡು ವರದಿ ಬಂದು ಅಂತ ಹೇಳಿದ್ರು. ಮತ್ತು ಹಾಗಿತ್ತಂದ್ರೆ ನಮಗೆ ವರದಿ ಕೊಡಬೇಕಂತ ತಿಳ್ಕೊಂಡು ನಾವು ಕೃಷಿ ಇಲಾಖೆ JD ಅವರಿಗೆ ಮಾತನಾಡಿದಾಗ ಅವ್ರೇನು ಹೇಳಿದರು, ಇಲ್ಲ ಇನ್ನೂ ನಾವು ಕೃಷಿ ಇಲಾಖೆ ಆಯುಕ್ತರಿಗೆ ಅದನ್ನು ಕೊಟ್ಟಿಲ್ಲ, ಅದಕ್ಕೆ ಜಿಲ್ಲಾ ಪಂಚಾಯತಿಯ ಕಾರ್ಯದರ್ಶಿಯವರು ಮತ್ತು ಉಪ ಕಾರ್ಯದರ್ಶಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿಲ್ಲ. ಅದನ್ನು ಅವ್ರಿಗೆ ಕೊಟ್ಟು ನಾವು ಬೆಂಗಳೂರಿಗೆ ವರದಿ ಕಳಿಸಿದ ನಂತರ ಅವ್ರು ಒಪ್ಕೊಂಡ ನಂತರ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತು ಅವರು JD ಅವರು ಹೇಳಿದರು. ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದು ಇವತ್ತೆಲ್ಲ ಜಮೀನುಗಳಿಗೆ ಹೋಗಿ ಪೈಪ್ ತೊಗೊಂಡು ಕಳ್ಸೋಕ್ಕೆ ನಾವು ಹೋರಾಟ ಮಾಡಿದ್ದು ಕಾರಣ. ಮತ್ತು ವರದಿ ಏನು ಬಂದಿದೆ, ಅದರಲ್ಲಿ ಏನಿದೆ ಸತ್ಯಾಂಶ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕೋ ಇಲ್ಲೋ. ಹೇಳಿದರೂ ಕೂಡ ವರದಿ ಕೊಡದೆ ಇವತ್ತು ಮುಚ್ಚಿಟ್ಟಾರ ಅಂತಂದ್ರೆ ಸುಮಾರು 8-10 ದಿವಸ ಆಯ್ತು ಈಗ ಬಂದು. ಮತ್ತು ಆಯುಕ್ತರ ಹತ್ರ ವರದಿ ಕಳ್ಸ ಇಲ್ಲಿವರೆಗೆ ನೀವು ಏನು ಮಾಡಿದ್ರಿ? 10 ದಿವಸದಲ್ಲಿ ಬೇಕಾ ಇವತ್ತು ಬೆಂಗಳೂರಿಗೆ ವರದಿ ಕಳ್ಸೋಕೆ? ಅಂದರೆ ಇದು ಉದ್ದೇಶ ಏನಂತಂದರೆ ಇವತ್ತು 8 ಕಳಪೆ ಕಂಪನಿಗಳ ಪೈಕಿ 4 ಕಂಪನಿ ಪೈಪ್ಗಳು ಸಂಪೂರ್ಣ ಕಳಪೆ ಅದಾವ ತಿಳ್ಕೊಂಡು ವರದಿ ಬಂದದ. ಇನ್ನು ಈ ವರದಿಯನ್ನು ನಾವು ಬಹಿರಂಗಪಡಿಸಿದ್ದೇವೆ ಅಂತಂದ್ರೆ ನಮ್ಮದೆಲ್ಲ ಹುಳುಕು ಹೊರಗಡೆ ಬರ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇಟ್ಕೊಂಡು ಅದನ್ನು ನಮಗೆ ವರದಿ ಕೊಡಬಾರ್ದು ಅಂತಕ್ಕಂಥದ್ದು ಒಂದು ಇದನ್ನು ಹುನ್ನಾರ ಇವತ್ತು ಇಲಾಖೆಯವರು ಮಾಡ್ತಾಯಿದ್ದಾರೆ. ಇದೇ ವಿಷಯವಾಗಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯಾಗಿ ಈ ವಿಷಯನ ಹೇಳಿದವ್ರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳ ಮಾದರಿ ತಪಾಸಣೆಯಾಗಿ ಕಳಿಸಿದ್ದಾರೆ. 8 ಕಂಪ್ನಿಗಳ ಪರವಾಗಿ 4 ಪೈಪ್ಗಳ ಕ್ವಾಲಿಟಿಯಲ್ಲಿ ಸಂಪೂರ್ಣ ಕಳಪೆ ಆದವು, ವಿಫಲ ಆಗಿದ್ದಾವೆ. ಮತ್ತು ಇನ್ನೇನದ 4 ಉತ್ತಮ ರೀತಿಯಿಂದ ಅದಾವೆ, ಗುಣಮಟ್ಟದ ತಿಳ್ಕೊಂಡು ಹೇಳಿ ಬಂದದ. ಅದನ್ನು ನಮ್ಮ ವರದಿ ಕೊಡಂದ್ರು ಕೊಟ್ಟಿಲ್ಲ ತಿಳ್ಕೊಂಡು ಕೊಡಿಸ್ರಿ ನಮಗೆ ತಿಳ್ಕೊಂಡು DC ಅವ್ರಿಗೆ ಹೇಳಿ ಕೂಡ DC ಅವರು ಕೂಡ ಇದೇ ಹಾಡಾಡಿದರು. ಇಲ್ಲ ಅದು ಆಯುಕ್ತರಿಗೆ ಸಂಬಂಧಪಟ್ಟದ್ದು, ಆಯುಕ್ತರ ಕಡೆಯಿಂದ ನಮಗೆ ಬಂದಾಗ ನಾವು ಅದನ್ನು ಕೊಡ್ತೇವೆ, ಅವರು ಒಪ್ಪಿಗೆ ಬೇಕಂತ ತಿಳ್ಕೊಂಡು. ಮತ್ತು ಹೋರಾಟಗಾರರ ಗಮನಕ್ಕೆ ತರದೇನೆ ಮತ್ತು ಹೆಂಗೆ ನಿರ್ಣಯ ತಗೋತಾರೆ ಇವ್ರು ನಾಳೆ? ಮತ್ತು ಹಂಗಾರೆ 4 ಕಂಪ್ನಿಗಳು ಇವತ್ತು ಕಳಪೆ ಅದಾವು, ವಿಫಲ ಅದಾವು ತಂದಾಗ ಅವ್ರ ಮೇಲೆ ಕ್ರಮ ಕೈಕೋಬೇಕಲ್ಲಿ ಅವರು. ಅಂದ್ರೆ ಉದ್ದೇಶಪೂರ್ವಕವಾಗಿ ಇದು ಸರ್ಕಾರನೇ ಏನು ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಏನು ಕಂಪ್ನಿಗಳದಾವು, ಈ ಕಂಪ್ನಿ ಜೊತೆ ಶಾಮೀಲ್ ಅದಾರು, ಸಂಪೂರ್ಣ ಕಳಪೆ ಮಟ್ಟದದಾವು. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದರಲ್ಲಿ ನಡೆದವು. ಸುಮಾರು 2 ವರ್ಷದಿಂದ ನಾವು ಹೋರಾಟ ಮಾಡ್ಕೋತ ಬಂದರೂ ಸಹಿತ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲ್ಲ ಅಂದ್ರೆ ಅರ್ಥ ಏನಿದೆ? ಕೃಷಿ ಇಲಾಖೆ ಆಯುಕ್ತರಿಗೂ ಒತ್ತಡ ಮಾಡಿದ್ದೇವೆ, ಸರ್ಕಾರ ಗಮನಕ್ಕೆ ತಂದು ಕೃಷಿ ಸಚಿವರ ಜೊತೆನೂ ಮಾತನಾಡಿದ್ರು ಕೂಡ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಯಾವ ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪನ್ನು ಕಳಪೆಯಾಗಿ ತಯಾರು ಮಾಡ್ತಾರೋ ಅಂಥ ಕಂಪ್ನಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ಆಗ್ತಾಯಿಲ್ಲ ಇವರು. ಅಂದರೆ ಕೃಷಿ ಇಲಾಖೆ ಕೃಷಿ ಸಚಿವರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಇವತ್ತಿನ ದಿವಸ. ಇದು ದೊಡ್ಡ ಯೋಜನೆ, ಇದು ಸರ್ಕಾರದ್ದು. ಒಂದು ಬಾರಿ ರೈತನಿಗೆ ಪೈಪನ್ನು ವಿತರಣೆ ಮಾಡಿದರೆ ಅವನು ಜೀವನ ಪರ್ಯಂತ ಪೈಪನ್ನೇ ಕೊಡಂಗಿಲ್ಲ ಅಂತ ಹೇಳ್ತಾರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪ್ರತಿ 7 ವರ್ಷಕ್ಕೊಮ್ಮೆ ಪೈಪ್ ಕೊಡ್ತಾರ. ಮತ್ತು ಕಳಪೆ ಮಟ್ಟದಂದ್ರೆ 6 ತಿಂಗಳು ಹೆಚ್ಚು ಅಂದ್ರೆ 1 ವರ್ಷ ಬಂದ್ರೆ ನಂತರ ಹೊರಗಡೆ ತೊಗೋಬೇಕು, ವಾಪಸ್ ಕೊಡೋದೇ ಇಲ್ಲ ಸಾಮಾನ್ಯ ರೈತರಿಗೆ. ಹೊರಗಡೆ ತೊಗೋಬೇಕಂದ್ರೆ ಮಾರುಕಟ್ಟೆ ಬೆಲೆ 34,000 ರೂಪಾಯಿ ಖರ್ಚು ಮಾಡಬೇಕು. ಅದು ಸರ್ಕಾರದಿಂದ ಅಂತಂದ್ರೆ 4,500 ರೂಪಾಯಿ. ಮೊದಲು 2,000 ಮೇಲೆ ಚಿಲ್ಲರೆ ಇತ್ತು, ಈಗ 4,600 ಮೇಲೆ ಚಿಲ್ಲರೆ ಅದೀಗ. ಮತ್ತು ಇಷ್ಟು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹೇಳಿ ಏನೋ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಾಡಿದ್ರೆ ಆ ಯೋಜನೆಯೇ ಬುಡಮೇಲೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರಕ್ಕೆ ಇಳಿದದು. ಈ ವಿಷಯದಲ್ಲಿ ಇದು ಸಂಪೂರ್ಣ ಭ್ರಷ್ಟಾಚಾರದ ಸರ್ಕಾರ ಆಗ್ಯದ. ತನಿಖೆ ಮಾಡಲಿಕ್ಕೆ ಆಗಲಿಕ್ಕಂದ್ರೆ ಇಲಾಖೆ ಅಧಿಕಾರಿಗಳೇ ಆಗಬೇಕಿದು. ಕೃಷಿ ಇಲಾಖೆ ಆಯುಕ್ತರಿಗೆ ಸುಮಾರು ಒಂದು 3-4 ಬಾರಿ ಈ ವಿಷಯದಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟು ಪೈಪ್ ಸಂಬಂಧ ಸಮೇತ ನಾವು ತೋರಿಸಿದ್ದೇವೆ ಅವ್ರಿಗೆ ಇಷ್ಟೊಂದು ಕಳಪೆ ಅದ ತಿಳ್ಕೊಂಡು. ಅವ್ರಿಗೆ ಗೊತ್ತಿದ್ದರೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲಿಲ್ಲ. ಮತ್ತು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇಲಾಖೆನೇ ಮುಚ್ಚಾಕಿಬಿಡ್ರಿ ಹೋಗಲಿ. ಯಾವ ಕೃಷಿ ಸಚಿವನೂ ಬೇಡ, ಕೃಷಿ ಇಲಾಖೆ ಆಯುಕ್ತನೂ ಬೇಡ. ಇದು ರೈತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನ್ಯಾಯ ಮತ್ತು ಮೋಸದಂತಂದರೆ ಈ ವಿಷಯದಲ್ಲಿ ನಾವು ಲೋಕಾಯುಕ್ತರು ಕೂಡ ನಾವು ಕೊಟ್ಟಿದ್ದೆವು.
ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪ್ರಕರಣವನ್ನು ಕೈಗೆ ಎತ್ಕೊಳ್ತಾ ಇಲ್ಲ. ಅಂದರೆ ಒಟ್ಟಾರೆ ಸರ್ಕಾರದ ಕೈಗೊಂಬೆಳಗೆ ಎಲ್ಲ ಇಲಾಖೆಗಳು, ರೈತರ ಪರ ಯಾರೂ ಇಲ್ಲೇ ಇಲ್ಲ. ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರೈತರಿಗೆ ಸಮರ್ಪಕವಾಗಿ ಕೊಡುವಂಥದ್ದು ಬಿಟ್ಟು ಇವತ್ತು ಕಳಪೆ ಮಾಡಿ ರೈತನ ಹಾಳು ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಕೃಷಿ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿದ ಬರ್ಡನ್ ಸರ್ಕಾರಕ್ಕೆ ಅನವಶ್ಯಕವಾಗಿದೆ. ಇಲ್ಲ ನಿಮಗೆ ಕೊಡೋಕ್ಕೆ ಆಗಂಗಿಲ್ಲಪ್ಪ ಅಂತ ಮುಚ್ಚಿಬಿಡ್ರಿ, ಹೋಲಿ ಕಂಪ್ನಿ ಮುಚ್ಚಿಬಿಡ್ರಿ, ಅವಶ್ಯಕತೆನೂ ಇಲ್ಲ. ಯಾರು ಕಳಪೆ ಪೈಪ್ಗಳನ್ನ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಕ್ರಮ ಕೈಗೊಂಡು ಅವುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಬ್ಲ್ಯಾಕ್ ಲಿಸ್ಟಲ್ಲಿ ಇಡಬೇಕಂತ ತಿಳ್ಕೊಂಡು ನಾವು ಪದೇ ಪದೇ ಒತ್ತಡ ಮಾಡಿದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಪೈಪ್ ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಕೂಡ ಸಂಪೂರ್ಣ ದಾರಿ ತಪ್ಪ ಇಲಾಖೆಯವರು. ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರಬರಾಜು ಮಾಡಬೇಕಂದ್ರೆ ಮೊದಲನೇದಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಮಾಡುವಂಗಿಲ್ಲ. ನೇರವಾಗಿ ಕಂಪನಿಯವರು ಯಾವ ರೈತನಿಗೆ ವಿತರಣೆ ಮಾಡ್ತಾರೋ ಆ ರೈತನ ಸಮಕ್ಷಮ ಆ ರೈತರ ಇಲಾಖೆ ವಾಹನದಲ್ಲಿ ಅಥವಾ ಕಂಪನಿಯವರ ವಾಹನದಲ್ಲಿ ಜಮೀನಿಗೆ ತೆಗೆದುಕೊಂಡು ಹೋಗಿ ಪೈಪ್ಗಳನ್ನ ಜೋಡಣೆ ಮಾಡಿ ಪ್ರೀ ಇನ್ಸ್ಪೆಕ್ಷನ್ ಮಾಡಬೇಕು. ಜೋಡಣೆ ಮಾಡಿದ ನಂತರ GPS ಮಾಡಬೇಕು, ಫೋಟೋಗಳನ್ನು ತೆಗಿಬೇಕು. ನಂತರ ನೀರು ಹಾರಿಸಿದ ನಂತರ ಅದರ ಗುಣಮಟ್ಟ ಗೊತ್ತಾಗ್ತದೆ. ಆವಾಗ ರೈತನ ಅಭಿಪ್ರಾಯ ತೆಗೆದುಕೊಂಡು ಇದು ಸರಿಯಾದಂಥ ಪೈಪ್ ಅದ, ಸರಿಯಾದ ತಿಳ್ಕೊಂಡಾಳ ಒಪ್ಪಿಗೆ ಆದ ನಂತರ ಕಂಪನಿಯವ್ರಿಗೆ ಬಿಲ್ ಮಾಡ್ಬೇಕಂತ ನಿಯಮ. ಇದು ಯಾವುದನ್ನು ಮಾಡದೇ ರೈತರಿಗೆ ಹೇಳಿ ರೈತರೇ ತರಬೇಕು ವಾಹನ, ಕೃಷಿ ಇಲಾಖೆ RSKಗೆ ಅವ್ರ ವಾಹನದಲ್ಲೇ ಇವರು ಹೇರಿ ಕಳಿಸ್ತಾರೆ. ಪೈಪ್ ರೈತನೇ ಜೋಡಿಸಬೇಕು. ಇದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು. ಇದು ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ವಿತರಣೆ ಮಾಡಬಾರದು ನಿಯಮದ ಇದರಲ್ಲಿ. ಆದರೂ ಕೂಡ ಯಾರು ಹೇಳೋರು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಳಪೆ ಸ್ಪ್ರಿಂಕ್ಲರ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು, ಇದು ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಈ ಕಂಪನಿಗಳು ಬಹುತೇಕ ಎಲ್ಲ ಕಂಪನಿಗಳು ಕಳಪೆದ್ದೇ ಮಾಡ್ತಾರೆ. ಹಿಂದೆ RM ಇಂಡಸ್ಟ್ರಿ ತಿಳ್ಕೊಂಡು ಆ ಕಂಪನಿಯವರು ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಟರು, ಅದನ್ನು ಬಿಡ್ತಾರೆ ಹೆಸರು. ಇನ್ನೊಬ್ಬರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಹೆಸರಲ್ಲಿ ಇನ್ನೊಂದು ಅದನ್ನು ಚೇಂಜ್ ಮಾಡಿ ಮತ್ತು ಅದೇ ರೀತಿಯೇ ಕಳಪೆ ಮಾಡೋಂಥದ್ದು ವ್ಯವಸ್ಥೆ ಮಾಡತ್ತಾರೆ. ಅದಕ್ಕೆ ಒಟ್ಟಾರೆ ಏನಂತಂದ್ರೆ ನಾವು ಯಾವ ಒಂದು ಬಾರಿ ಆ ಕಂಪ್ನಿ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿಯವ ಆ ವ್ಯಕ್ತಿ ಕಳಪೆ ಅದನ್ನು ಗೊತ್ತಾಯಿತು, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅವನು ಮತ್ತೆ ಒಳ್ಳೆಯ ಒಂದು ಅನುಮತಿ ಕೊಡಬಾರ್ದು. ಅದನ್ನು ಸಂಪೂರ್ಣ ಕುಟುಂಬಕ್ಕೆ ನಿಷೇಧ ಮಾಡ್ಬೇಕು. ಪೈಪ್ ನೀವು ತಯಾರು ಮಾಡೋದು ಬೇಡಪ್ಪ, ನೀವು ಕಳಪೆ ಮಾಡ್ತೀವಿ ತಿಳ್ಕೊಂಡು ಇದನ್ನು ಕ್ರಮ ಕೈಗೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ರೆ ಈಗ ಏನು ಈ ಯೋಜನೆ ಅನ್ನೋದು ಸಂಪೂರ್ಣ ಹಳ್ಳ ಹಿಡುವಂಥದ್ದಾಗಿ ಹಳ್ಳ ಹಿಡಿದ್ಬಿಟ್ಟದ ಈಗಾಗಲೇ. ಆ ಕಾರಣಕ್ಕಾಗಿ ಈ ಮಹತ್ವವಾಗಿರ್ತಕ್ಕಂಥ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಸರಿಯಾದಂಥ ಉಪಯೋಗ ಬರಬೇಕಂತಂದ್ರೆ ಕಡ್ಡಾಯವಾಗಿ ಸರ್ಕಾರ ಕ್ರಮ ಕೈಗೊಳ್ಬೇಕು. ಇಲ್ಲದೇ ಇದ್ದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಏನು ಕೃಷಿ ಸಚಿವರು ಇರತಕ್ಕಂಥ ಚಲುವರಾಯ ಸ್ವಾಮಿ ಅವರು, ಇವ್ರು ಸಿಗೋದೇ ಅಪರೂಪ ಆಗ್ಯದ ರೀ. ಇವ್ರು ಬೆಂಗಳೂರದ ಮನ್ಯಾಗೂ ಸಿಗಂಗಿಲ್ಲ, ಆಫೀಸ್ನಾಗ ಸಿಗಂಗಿಲ್ಲ. ಇದೇ ವಿಷಯ ಪೈಪಿನ ಇಡೀ ಬೆಂಗಳೂರು ತುಂಬ ಓಡಾಡೋದು ಪೈಪ್ ತೊಗೊಂಡು ಎಲ್ಲಿ ಪುಣ್ಯಾತ್ಮ ಸಿಗಲಿಕ್ಕೆ ತಯಾರಿಲ್ಲ. ಅವತ್ತು ರೈತರ ಪರ ರೈತರ ಕೈಯಾಗಿನೂ ಸಿಗಂಗಿಲ್ಲ. ಮತ್ತು ಇವ್ರು ಯಾವ ಮಂತ್ರಿ ರೀ? ಇವರು ಕಂತ್ರಿ ಕೆಲಸ ಮಾಡೋರ್ನೆಲ್ಲ ಮಂತ್ರಿಗಿರಿ ಮಾಡಿದ್ರೆ ದೇಶ ಉದ್ಧಾರ ಹಾಕದ್ರೆ ಇಲ್ಲಿ. ಅದಕ್ಕೆ ಈ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಅದನ್ನ ಬಗ್ಗೆ ಅವ್ರ ಗಮನಕ್ಕೆ ಬಂದೋದು ಇಲ್ಲ ಅಂತಕ್ಕಂಥದ್ದು. ಈಗಲದು ಸರ್ಕಾರ ಎಚ್ಚೆತ್ತುಕೊಂಡು ಏನು ಸ್ಪ್ರಿಂಕ್ಲರ್ ಪೈಪ್ ಕಳಪೆ ತಯಾರು ಮಾಡಿದಾರೋ ಆ ಕಂಪನಿಯವರ ಮೇಲೆ ಕಾನೂನನ್ನು ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗೇನು ವರದಿ ಬಂದಿರತಕ್ಕಂಥದ್ದು 8 ಬಂದಿದ್ದಾವಲ್ಲ, ಅದರಲ್ಲಿ 4 ಕಳಪೆ ಅಂತ ಹೇಳಿದ್ದಾರೆ. ಕಳಪೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಕ್ರಮ ಕೈಗೊಳ್ತಿರೋ ಬಗ್ಗೆ ಸ್ಪಷ್ಟಪಡಿಸಲಿ ಇಲಾಖೆ ಅಧಿಕಾರಿಗಳು. ಏನು ನೋಟಿಸ್ ಕೊಡ್ತಿರೋ ಅಥವಾ ನೇರವಾಗಿ ಬ್ಲ್ಯಾಕ್ ಲಿಸ್ಟ್ನಾಗ ಇಡ್ತಿರೋ, ಏನು ನಿಮ್ಮ ಇಲಾಖೆ ವಿಧಾನಗಳದು ಆ ಪ್ರಕಾರ ಮೇಲೆ ಕ್ರಮ ಕೈಗೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ವರದಿಯನ್ನು ಮುಚ್ಚಿಕೊಂಡು ಇಟ್ಟು
ಹೋರಾಟಗಾರ ಕೈಯಲ್ಲಿ ವರದಿ ಹೋದ್ರೆ ನಾಳೆ ನಾವು ಸಿಕ್ಕಾಕೋತೀವಿ ತಿಳ್ಕೊಂಡು ಈ ಒಂದು ಹುನ್ನಾರದಿಂದ ಅದನ್ನು ಮುಚ್ಚಿಟ್ರಂತಕ್ಕಂಥದ್ದು ನಮಗೆ ಅನುಮಾನ ಬರಲಾಗ್ತದೆ. ಒಬ್ಬ ಡಿ ಸಿ ಕೇಳಿದ್ರು ಸಹಿತ ಅವರು ಹಾರಿಕೆ ಉತ್ತರ ಕೊಡ್ತಾರಂದ್ರೆ ಎಷ್ಟು ಮಟ್ಟಿಗೆ ಸರಿ? ಇದೇ ಜವಾಬ್ದಾರಿನೇ ಇಲ್ಲ ಜಿಲ್ಲಾಡಳಿತಕ್ಕೆ. ರೈತರಿಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಮೋಸ ಮಾಡ್ತದಪ್ಪ ಅಂದ್ರೆ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೊಡ್ತಾರಪ್ಪ ಅಂದ್ರೆ ಬಹುತೇಕ ಎಲ್ಲರೂ ಇದಕ್ಕೆ ಹಿನ್ನೆಲೆಯಾಗಿ ಈ ಕಂಪನಿಯವರಿಗೆ ಸಪೋರ್ಟ್ ಕೊಡುವಂಥದ್ದು ನಡೆದದು. ಏನು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಲೂಟಿ ಮಾಡಿರ್ತಕ್ಕಂಥ ಕಂಪನಿಗಳ ಒಂದು ಕೈಗೊಂಬೆಯಾಗಿ ಇವತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ವರ್ತಿಸ್ತಾ ತಿಳ್ಕೊಂಡು ನಾವು ಅವ್ರ ಮೇಲೆ ನಾವು ಆರೋಪ ಮಾಡಬೇಕಾಗ್ತದೆ ಸಂದರ್ಭದಲ್ಲಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಾಳಿನ ದಿವಸನೇ ಈ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ಈ ರೀತಿಯಾಗಿ ಸ್ಪ್ರಿಂಕ್ಲರ್ ಪೈಪ್ಗಳು ತಯಾರು ಮಾಡ್ತಕ್ಕಂಥ ಕಂಪನಿಯವರು ರೈತರಿಗೆ ಮೋಸ ಮಾಡಿ ಕಳಪೆ ಮಾಡಿದ್ದಾರೆ. ಇಂಥ ಕಂಪನಿಗಳು ತಿಳ್ಕೊಂಡು ಬಹಿರಂಗಪಡಿಸ್ಬೇಕು ಇಲಾಖೆ ಅಧಿಕಾರಿಗಳು. ಮಾಡದೆ ಹೋದರೆ ಕೃಷಿ ಇಲಾಖೆಗೆ ಬೀಗ ಜಡಿದು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯದ ಶಿವಸೇನಾ ನೇತೃತ್ವದಲ್ಲಿ ಮಾಡಬೇಕಾಗುತ್ತೆ ತಿಳ್ಕೊಂಡು ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಫೋನ್ ಹಚ್ಚಿ ಕೇಳ್ದ ಹೇಳಿದ ಅವ್ರು ಹೇಳಿದಾರೆ, ಜೆ ಡಿ ಅವ್ರು ಹೇಳಿದ್ರು. ನಿನ್ನೆ ಆಯುಕ್ತರದ್ದು ಪರ್ಮಿಷನ್ ಬೇಕತ್ತಾರು. ಹಾಂ, ಜೆ ಡಿ ಅವ್ರು ಹೇಳಿದ್ರು. ನಿನ್ನೆ ಡಿ ಸಿ ಅವ್ರಿಗೆ ಭೇಟಿಯಾಗಿನ ಬಿಜಾರ್ ಬಂದಿದ್ದೀನಿ. ಬಂದು ಭೇಟಿ ಅವರು ಅದನ್ನು ಹೇಳ್ತಾರೆ. 8 ಕಂಪ್ನಿಗಳು ಇವತ್ತು ಪ್ರಗತಿ ಇರ್ಬೋದು, ವಿಲಿಯಮ್ಸು, ಸುಮಾರು 8 ಕಂಪ್ನಿಗಳು ಅದಾವೆ. ಅವರಲ್ಲಿ 8 ಕಂಪ್ನಿಗಳದ್ದು ಮಾದರಿಯನ್ನು ಕೊಟ್ಟು ಕಳಿಸಿದ್ರು. ಅದರಲ್ಲಿ 4 ಕಂಪ್ನಿಯು ವಿಫಲತೆ ಬಂದವು, 4 ಗುಣಮಟ್ಟದ ಬಂದವು. ಗುಣಮಟ್ಟ ಅಂತಂದ್ರೆ ಹೆಂಗೆ ತೋರಿ ಯಾವ ಇದ್ರಾಗ ಗುಣಮಟ್ಟ ಬರುವಂಗೆ ಇಲ್ಲ. ಲೆಕ್ಕ ನೋಡಿದ್ರೆ ಎಲ್ಲ ಸಂಪೂರ್ಣ ಕಳಪೆನೇ ಅದಾವೆ. ಅಂದ್ರೆ ಇದು ಮುಗಿತುಪ್ಪ ತೋರಿಸುವಂಥ ಕೆಲಸ ಇದೆ. ಅಂದರೆ 4 ವಸ್ತು ಗುಣಮಟ್ಟ ಅಂದ್ರೆ ನಾಳೆ ಸಮಸ್ಯೆಗಳಾಗ್ತದೆ ತಿಳ್ಕೊಂಡು ಇವತ್ತು ಕಣ್ವರ್ಸೋ ತಂತ್ರಕ್ಕೆ 4 ಏನದ ಫೇಲ್ಯೂರ್ ಅಂತ ಕಳಿಸಿದಾರೆ. ಅದು ಇದರಲ್ಲಿ 8 ಫೇಲ್ಯೂರ್ ಅದಾವೆ. ಅದಕ್ಕೆ ಇನ್ನೊಮ್ಮೆ ನಮ್ಮ ಸಮಕ್ಷಮೇ ಏನು ಯಾವ ಗುಣಮಟ್ಟ ಅಂತಕ್ಕಂಥದ್ದು ಕಂಪ್ನಿಗಳದ ಪೈಪ ಇನ್ನೊಮ್ಮೆ ನಮ್ಮ ಸಮಕ್ಷಮ ಆ ಪೈಪ್ಗಳನ್ನ ಮಾದರಿಯನ್ನು ಸಂಗ್ರಹಣೆ ಮಾಡಿ ನಮ್ಮ ಸಮಕ್ಷಮ ಲ್ಯಾಬ್ದಲ್ಲಿ ಚೆಕ್ ಆಗ್ಬೇಕು. ಮೈಸೂರಿನ ಸಿಪೆಟ್ ಲ್ಯಾಬ್ದಲ್ಲಿ. ಇಲ್ಲ, ಸರ್ಕಾರಕ್ಕೆ ಕೇಳೋಣ. ಈಗ ಸರ್ಕಾರ ಅಂತಂದ್ರೆ 5 ಗ್ಯಾರಂಟಿ ಒಳಗೆ ಮುಳುಗೈತಿ. ಇದನ್ನು ಹೇಳ್ತಾರೆ, ಅದು 5 ಗ್ಯಾರಂಟಿ ಅದು. 5 ಗ್ಯಾರಂಟಿಯಿಂದ ಭಯಂಕರ ರಾಜ್ಯನ ಉದ್ಧಾರ ಆಗ್ಯದ ಲೆಕ್ಕ ಕೇಳಕತ್ತಾರ. ನಾವು ಕೂಡ ನಾಳೆ ದಿವಸ ಬೆಂಗಳೂರು ಹೊಂಟಿದ್ದೆವು. ಹೋಗಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿಯಾಗಿ ಸಂಬಂಧಪಟ್ಟ ಇಲಾಖೆ ಆಯುಕ್ತರು, ಸಚಿವರಿಗೆ ಭೇಟಿಯಾಗಿ ಅದನ್ನು ಕೂಡ ಒತ್ತಾಯ ಮಾಡ್ತೀವಿ. ವಿಜಯಪುರ ಜಿಲ್ಲೆಯ ರೈತರ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ರೈತರ ಸಮಸ್ಯೆ ಇರೋದ್ರಿಂದ ಈ ಸ್ಪ್ರಿಂಕ್ಲರ್ ಪೈಪ್ ಅನ್ನೋದು ದೊಡ್ಡ ಒಂದು ಮಾಫಿ ಆಗೈತಿ. ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಯಾರ. ಯಾಕಂತಂದ್ರೆ ಈ ಸ್ಪ್ರಿಂಕ್ಲರ್ ಪೈಪ್ ಕಂಪ್ನಿಗಳು ಏನಿದಾವಲ್ಲ, ಇವರ ಕುಟುಂಬಸ್ಥರ ಹೆಸರಿನಲ್ಲಿ ಇರುವುದು ಬಹುತೇಕ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಅರವಿಂದ್ ಕುಲಕರ್ಣಿ ಅವರು ಹೇಳಿದಾಗ 8ರಲ್ಲಿ 4 ಕಳಪೆ ಬಂದವ, 4 ಗುಣಮಟ್ಟದ ಐತೆ ಅಂತ ಹೇಳ್ಯಾರಲ್ಲ. ಆ 8ಗಳನ್ನು ಸರಿಯಾಗಿ ಇನ್ನೊಮ್ಮೆ ಇನ್ಸ್ಪೆಕ್ಷನ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಜಂಟಿಯಾಗಿ ಏನದ ಪ್ರೈವೇಟ್ದಲ್ಲಿ ಅಂದರೆ ಪ್ರತ್ಯೇಕವಾದಂಥ ಒಂದು ತನಿಖೆಯನ್ನು ಮಾಡಿ ಅದನ್ನು ಲ್ಯಾಬ್ ರಿಪೋರ್ಟ್ ನಾವು ತರಿಸ್ಕೋತೀವಿ. ಯಾಕಂತಂದ್ರೆ ಕೇವಲ ಸಿಪೆಟ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಅದು ಕೂಡ ಸರ್ಕಾರ ಸ್ವಾಮ್ಯದಿಂದ ನಡೆಯುವಂಥ ಒಂದು ತಂತ್ರಜ್ಞಾನ ಇರೋದ್ರಿಂದ ಅಲ್ಲೆಲ್ಲ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೇನದಲ್ಲ, ಆ 8 ಒಂದು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ನಾವು ಪ್ರೈವೇಟಲ್ಲಿ ಮತ್ತೊಮ್ಮೆ ತಪಾಸಣೆ ಮಾಡಿ ಅದರಲ್ಲಿ ಯಾವ ರೀತಿ ವರದಿ ಬರ್ತದೆ ಆ ಮುಂದಿನ ನಿರ್ಣಯವನ್ನು ನಾವು ತಗೋತೀವಿ. ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಜಂಟಿ ನಿರ್ದೇಶಕರಿರ್ಬೋದು, ಆಮೇಲೆ ಕೃಷಿ ಆಯುಕ್ತರಿರ್ಬೋದು ಅಥವಾ ಕೃಷಿ ಸಚಿವರಿರ್ಬೋದು, ಇವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು, ಯಾಕಂತಂದ್ರೆ ಇದರಲ್ಲಿ ನಮ್ಮ ರೈತರ ಅಳಿವು ಉಳಿವಿನ ಪ್ರಶ್ನೆ ಐತಿ. ಸ್ಪ್ರಿಂಕ್ಲರ್ ಪೈಪ್ ಕೊಟ್ರಪ್ಪ ಅಂತಂದ್ರೆ 7 ವರ್ಷ ಬರ್ತದೆ, 7 ವರ್ಷದ ನಂತರ ನೀವು ಕೇಳ್ರಿ ಅಂತೇಳಿ ಹಲವಾರು ಬಾರಿ ನಾವು ಅಧಿಕಾರಿಗಳನ್ನು ಹೇಳೋದು ನೋಡಿದ್ದೀವಿ. ಮತ್ತಂದ್ರೆ ಈಗ 6 ತಿಂಗಳದಾಗ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಗುಣಮಟ್ಟ ಇರಲಾರ್ದೆ ಈ ಬಿಸಿಲಿಗೆ ಹಾಳಾಗಿ ಹೋದಪ್ಪ ಅಂತಂದ್ರೆ ಮುಂದೆ 6 ವರ್ಷಗಟ್ಟಲೆ 7 ವರ್ಷಗಟ್ಟಲೆ ನಮ್ಮ ರೈತರು ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೇನದಲ್ಲ, ಈ ಒಂದು ಕುರಿತು ಸಮಗ್ರವಾದಂಥ ತನಿಖೆ ಆಗಬೇಕು. ಆಮೇಲೆ ಸುಮ್ಕೆ ಯಾವುದೇ ಕಂಪ್ನಿ ಕೊಡೋದು ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಬ್ರ್ಯಾಂಡೆಡ್ ಕಂಪ್ನಿಗಳು ಏನದಾವಲ್ಲ ಅದನ್ನೇ ಕೊಡ್ರಿ.
ಅದಕ್ಕೇನದ ಸುಮಾರು ಅವ್ರ ಕಡೆಯಿಂದ ಗ್ಯಾರಂಟಿ ಅಂತ ತೊಗೋಬೇಕು. ನಾವು ಇಂತಿಷ್ಟು ವರ್ಷ ಗ್ಯಾರಂಟಿ ಅಂತ ಕೊಡ್ತಾರಲ್ಲ, ಅದನ್ನು ಒಂದು ವೇಳೆ ಏನಾಯ್ತಪ್ಪ ಅಂತಂದ್ರೆ ಮತ್ತೊಂದು ಪೂರಾ ಹೊಸದು ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಸ್ತೇನೆ.